ಮಾನಿಲ ಶ್ರೀ ದುರ್ಗಾ ಮಹಾಲಕ್ಷ್ಮಿ ಕ್ಷೇತ್ರದ ಸನ್ನಿಧಿ ನಡೆಯುತ್ತಂಥ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಕ್ರಮದ ನೇತೃತ್ವ ವಹಿಸಿಕೊಂಡು ನಮಗೆಲ್ಲರಿಗೂ ಕೂಡ ಆಶೀರ್ವಾದ ಮತ್ತು ದಿಕ್ಸಂಜೆ ನೀಡಿರುವಂತಹ ನಮಗೆ ಅತ್ಯಂತ ಗೌರವಿತರು ಅತ್ಯಂತ ಆತ್ಮೀಯರು ಮಾರ್ಗದರ್ಶಕರಾಗಿರುವಂತಹ ಪರಮ ಪೂಜ್ಯ ಮಾನಿಲ ಸ್ವಾಮೀಜಿಯವರ ಆಶೀರ್ವಾದ ಬೇಡಿಕೊಂಡು ಅತ್ಯಂತ ಸಂತೋಷವಾಗ್ತದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಬಹುಶಃ ಇವತ್ತು ಬೆಳಿಗ್ಗೆ ಬಂದು ಕ್ಷೇತ್ರದಲ್ಲಿ ಬೇರೆ ಬೇರೆ ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಕ್ಕಿದ್ದರೂ ಕೂಡ ಈ ಒಂದು ಸಮಯದಲ್ಲಿ ಪರಮ ಪೂಜ್ಯ ಸ್ವಾಮೀಜಿಯವರು ಆಹ್ವಾನಿಸಿದಾಗ ನಾನು ಬಂದಿದ್ದರೆ ಅದು ಸ್ವಾಮೀಜಿಯವರ ಪ್ರೀತಿ ವಿಶ್ವಾಸ ನನ್ನಲ್ಲಿ ತಂದು ನಿಲ್ಲಿಸಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಸ್ವಾಮೀಜಿಯವರ ಆಶೀರ್ವಾದ ನಾನು ಇವತ್ತು ಬೇಡಿಕೊಂಡು ದೀರ್ಘವಾಗಿ ಮಾತಾಡದೆ ಬಹುಶಃ ಇವತ್ತು ಸಾಮಾಜಿಕ ಮತ್ತು ಧಾರ್ಮಿಕ ಒಂದು ಮತ್ತು ಆಧ್ಯಾತ್ಮಿಕವಾಗಿ ತನ್ನ ನೇತೃತ್ವವನ್ನು ಬಹುಶಃ ಮಾನಿಲ ಮತ್ತು ವಿಟ್ಲ ಮತ್ತು ಪರಿಸರಕ್ಕೆ ಮಾತ್ರ ಅಲ್ಲ, ಕರಾವಳಿಯ ಉದ್ದಗಲಕ್ಕೂ ತಮ್ಮ ದಿಕ್ಸೂಚಿ ಸಂದೇಶ, ತನ್ನ ವಿಶೇಷವಾದ ಒಂದು ಮಾರ್ಗದರ್ಶನ ಮತ್ತು ವಿಶೇಷವಾದ ಆ ಒಂದು ಪ್ರೋತ್ಸಾಹದ ಮೂಲಕ ಸಾಮಾಜಿಕವಾದ ಪರಿವರ್ತನೆಗೆ ಸಮಾಜದಲ್ಲಿ ಒಂದು ಒಗ್ಗಟ್ಟಾಗಿ ಮುಂದೆ ತಗೊಂಡು ಹೋಗಲಿಕ್ಕೆ ಮಾನಿಲ ಸ್ವಾಮೀಜಿಯವರ ಒಂದು ದೊಡ್ಡ ಮಟ್ಟದ ಕೊಡುಗೆ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದೇ ರೀತಿ ನಮ್ಮ ಯಾವುದೇ ಒಂದು ಕಾರ್ಯಕ್ರಮ ಕೂಡ ಯಾವುದೇ ಒಂದು ಸಂದರ್ಭದಲ್ಲಿ ಕ್ಷೇತ್ರದ ಸಂದರ್ಭದಲ್ಲಿ ಕೂಡ ಪರಮ ಸ್ವಾಮೀಜಿಯವರು ತಮ್ಮ ಸಮಯ ಮೀಸಲಿಟ್ಟುಕೊಂಡು ಬಂದು ನಮಗೆ ಆಶೀರ್ವಾದ ಮಾಡಿ ನಮಗೆಲ್ಲರೂ ಕೂಡ ಇವತ್ತು ಸಂದೇಶವನ್ನು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಕೂಡ ನಾನು ಇವತ್ತು ಬಯಸುವಂಥದ್ದು. ಅಂಥ ಒಂದು ಪ್ರೀತಿ ಗೌರವಾದಂಥ ಸ್ವಾಮೀಜಿಯ ಈ ಒಂದು ಕ್ಷೇತ್ರ ಮನಿಲ ಈ ಒಂದು ಗ್ರಾಮದ ಒಂದು ಸಾಮಾಜಿಕ ಮತ್ತು ಧಾರ್ಮಿಕ ಮತ್ತು ಅಭಿವೃದ್ಧಿಯ ಪರಿವರ್ತನೆಗೆ ದೊಡ್ಡ ಮಟ್ಟದ ಕೊಡುಗೆ ಈ ಒಂದು ಕ್ಷೇತ್ರ ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿ ಸ್ವಾಮೀಜಿಯವರ ಈ ಒಂದು ಧಾರ್ಮಿಕ ಕ್ಷೇತ್ರದಿಂದ ಧಾರ್ಮಿಕ ಸಾಮಾಜಿಕ ಆಧ್ಯಾತ್ಮಿಕವಾಗಿ ಜನಪ್ರೀತಿ ವಿಶ್ವಾಸ ನೆಮ್ಮದಿಯಿಂದಿರಲು ಏನೆಲ್ಲ ಯೋಜನೆ ಪರಮ ಸ್ವಾಮೀಜಿ ಹಮ್ಮಿಕೊಂಡಿದ್ದಾರೆ. ನಾನೊಬ್ಬ ಸಹೋದರನಾಗಿ ಜನಪ್ರತಿನಿಧಿಯಾಗಿ ಮಂತ್ರಿಯಾಗಿ ನಮ್ಮಿಂದ ಆಗುವಂಥ ಎಲ್ಲ ರೀತಿಯ ಸಹಕಾರವನ್ನು ಖಂಡಿತವಾಗಿ ನಾನು ಕೊಡ್ತೇನೆ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಬಹುಶಃ ಅವುಗಳು ಮಾತು ಹೇಳ್ತಾ ಇದ್ದೆ, ಯಾಕೆಂದರೆ ಮತ್ತು ಮಾಲ ಎಂಬ ಪ್ರದೇಶ ನಮ್ಗೆ ಸಣ್ಣದಿಂದಲೂ ಭಾಳ ಪ್ರೀತಿ. ಯಾಕಂತ ಹೇಳಿದರೆ ನಾನು ರಜೆಯಲ್ಲಿದ್ದಾಗ ನಮ್ಗೆ 1 ತಿಂಗಳ ರಜೆ ಇದ್ದಂಥ ಸಂದರ್ಭದಲ್ಲಿ ನನ್ನ 10-15 ದಿವಸ ಪರಿಯಲ್ ತರ್ಕ ನಮ್ಮ ತೋಟದ ಅಂಗಡಿಯಲ್ಲಿ ನಾನು ಅಲ್ಲಿದ್ದೆ. ಇನ್ನು 15 ದಿವಸ ಬಹುಶಃ ಇಲ್ಲಿ ಮಾಲದಲ್ಲಿ ನಮಗೆ ತೋಟ ಇತ್ತು. ಆವಾಗ ಈ ಕಾರಲ್ಲಿ ಅಂಬಾಸಿಡರ್ ಕಾರಲ್ಲಿ ಬರೋದು ಮಣ್ಣಿನ ರಸ್ತೆ ಸ್ಟಾರ್ಟಿಂಗ್ ಅದು ಅಲ್ಲಿ ನಿಂತು ಅದನ್ನು ದೂಡಿಕೊಂಡ್ಲ ಬರೋ, ಯಾಕೆಂದರೆ ಅದು ಹೋಗೋದಿಲ್ಲ. ಇದು ಆವಾಗ ಇದು ಎಷ್ಟು ವರ್ಷದಿಂದ ಅಂತ ಹೇಳಿದರೆ 78, 79 ಸ್ಟೋರಿ 80. ಆವಾಗ ಇನ್ನೊಂದು ಬಸ್ ಬರಬೇಕಾದ್ರೆ ಆ ಕಡೆಯಿಂದ ಬರಬೇಕು, ಈ ಕಡೆ ಬರ್ತಾಯಿಲ್ಲ. ಒಂದು ಕಡೆ ಬಸ್ ತಿರುಗಿ ಮತ್ತು ಆ ಕಡೆ ನಡ್ಕೊಂಡು ಹೋಗಬೇಕಿತ್ತು. ಸೊ ಇಲ್ಲೆಲ್ಲ ಅದು ಬೆಳಿಗ್ಗೆ ಎದ್ದು ಗದ್ದೆಯಲ್ಲಿ ಬಹುಶಃ ನಾವು ತಗೊಂಡು ಹೋಗುವಂಥದ್ದು, ಬಹುಶಃ ಇವತ್ತು ನೇಜಿ ನಡುವಂಥದ್ದು, ಬೆಳಗ್ಗೆ ಬಹುಶಃ ರೇಷ್ಮೆ ಗೂಡು ಅಕ್ಕಿಯ ತಿರುಗುವ ಅಲ್ಲಿ ಮಿಷಿನ್ ಎಲ್ಲವೂ ಕೂಡ ಬಹುಶಃ ಮತ್ತು ತೋಟದಲ್ಲಿ ಎಲ್ಲ ಒಂದು ಹಲವಾರು ಕೆರೆ ಇತ್ತು. ತೋಟ ಸಾಧಾರಣ 10 ಕೆರೆಗಳಿತ್ತು, ಒಂದಕ್ಕೊಂದು ಬೇರೆ ಬೇರೆ. ಅವತ್ತಿನ ಕಾಲದಲ್ಲೇ ಈ ಕೆರೆಯಲ್ಲಿ ಆ ಹಾವು ಈ ಹಾವೆಲ್ಲ ನೋಡಿಕೊಳ್ಳೋದು, ಬೆಳಿಗ್ಗೆ ಎದ್ದು ಹೋಗೋ ಭಾಳ ಪ್ರೀತಿ ನಮಗೆ. ಏನು ಬರೋ ಪೆರಂಕಾಯಿಗೆ ಅವನ ಪೇರು ಅದು ಬೇರೆ ಬೇರೆ ಕಲರ್ ಇದು ಅದು ಹಣ್ಣು. ಅದ್ರ ಜೊತೆ ಇದೆಲ್ಲ ಸಣ್ಣದಿಂದಲೇ ನಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಲಿಕ್ಕೆ ದೊಡ್ಡ ಮಟ್ಟದ ಕೊಡುಗೆ ಈ ಕ್ಷೇತ್ರ ಕೂಡ ಇವತ್ತು ಕೊಟ್ಟಿದೆ. ಅದಕ್ಕೆ ಬರುವಾಗ ನಾನು ಹೇಳಿದೆ ವಿಚಾರ ನಮ್ಮ ಕೇಳ್ತಾ ಇವತ್ತು ಬರ್ತಾ ಇದೆ. ಅದ ಕಾರಣ ಬಹುಶಃ ಈ ಕ್ಷೇತ್ರದವೇ ಇವತ್ತು ಒಂದು ಸ್ವಾಮೀಜಿ ಎದ್ದುಕೊಂಡು ಈ ಕಾರ್ಯಕ್ರಮಕ್ಕಂತ ಮಾಡೋ ಸಂದರ್ಭದಲ್ಲಿ ನಮ್ಮ ಈ ವ್ಯಕ್ತಿತ್ವ ಬೆಳೆಸಿಕೊಳ್ಳಿಕ್ಕೆ ಕೂಡ ನಮಗೆ ದೊಡ್ಡ ಮಟ್ಟದ ಅವಕಾಶ ಮಾಡಿ ಇವತ್ತು ಕೊಟ್ಟಿದೆ. ನಾನು ಬಹುಶಃ ಧಾರ್ಮಿಕ ಸಾಮಾಜಿಕ ಜೊತೆಯಲ್ಲಿ ಸೌಹಾರ್ದಕ್ಕೆ ವಿಶೇಷವಾದ ಮಹತ್ವವನ್ನು ಇವತ್ತು ಪರಮ ಪೂಜ್ಯ ಸ್ವಾಮೀಜಿಯವರ ಈ ಕ್ಷೇತ್ರ ಹಮ್ಮಿಕೊಂಡಿದೆ. ಅದಕ್ಕೆ ಬಹುಶಃ ಇವತ್ತು ನಿಜವಾಗಿ ಒಂದು ಭಾರತದ ಒಂದು ದೇಶದ ವಿಶ್ವದ ಸಂಸ್ಕೃತಿಯನ್ನು ಎಲ್ಲಿ ನಾವು ನೋಡಬೇಕಂತ ಹೇಳಿದರೆ ಅದು ಭಾರತದ ಸಂಸ್ಕೃತಿಯ ಸಾರವನ್ನು ನೋಡಿದರೆ ಅದೊಂದು ವಿಶ್ವದ ಸಂಸ್ಕೃತಿ ಅಂತ ನಮ್ಗೆ ಕಾಣ್ತದಂತೆ. ಭಾರತದ ಸಂಸ್ಕೃತಿಯ ಸಾರ ಎಲ್ಲಿ ಕಾಣಬೇಕಂತ ಹೇಳಿದರೆ ಅದು ಕರ್ನಾಟಕ ಸಂಸ್ಕೃತಿಯ ಸಾರವನ್ನು ನೋಡಬೇಕಂತೆ. ಕರ್ನಾಟಕದ ಸಂಸ್ಕೃತಿಯ ಸಾರ ಎಲ್ಲಿ ನೋಡಬೇಕಂತ ಹೇಳಿದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕೃತಿಯ ಸಾರವನ್ನು ನೋಡಬೇಕಂತೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಾಂಸ್ಕೃತಿಕ ಸಾರ ನಮಗೆ ಎಲ್ಲಿ ಕಾಣಲಿಕ್ಕೆ ಸಿಗ್ತದೆ ಅಂತ ಹೇಳಿದರೆ ಅದು ಇವತ್ತು ಶ್ರೀ ಕ್ಷೇತ್ರ ಮನಿಲ ಧಾಮದಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎಲ್ಲ ಜಾತಿ ಎಲ್ಲ ಮತ್ತೆಲ್ಲ ವರ್ಗದವರು ಒಗ್ಗಟ್ಟಾಗಿದ್ದುಕೊಂಡು ಪ್ರೀತಿ ವಿಶ್ವಾಸದಿಂದ ಹೋಗುವಂಥ ಮತ್ತು ನೆಮ್ಮದಿ ಜೀವನ ಕಲಿಯುವಂಥಕ್ಕೆ ಏನೆಲ್ಲ ಒಂದು ದಿಕ್ಸೂಚಿ ಸಂದೇಶ ನೀಡಬೇಕಾ ಅದು ಇವತ್ತು ಪರಮ ಪೂಜ್ಯ ಸ್ವಾಮೀಜಿಯವರು ನಮಗೆ ಕೊಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ಭಾರಿ ಕಷ್ಟದ ಕೆಲಸ. ಯಾಕಂತ ಹೇಳಿದರೆ
ಒಂದು ನಿಂತು ಒಬ್ಬನ ಪರವಾಗಿ ಮಾತಾಡಬೇಕಾದ್ರೆ ಎಷ್ಟು ಬೇಕಾದರೂ ಮಾತಾಡೋದು, ಅದಕ್ಕೆ ಲೈಸೆನ್ಸ್ ಇಲ್ಲ. ಹೇಗೆ ಬೇಕಾದರೂ ಮಾತಾಡಿಕೊಂಡು ಹೋಗ್ಬೋದು, ಏನು ಬೇಕಾದರೂ ಮಾತಾಡಿಕೊಂಡು ಹೋಗ್ಬೋದು. ಈ ಕಡೆ ನಿಂತು ಈ ಕಡೆ ಮಾತಾಡಬೇಕು, ಇನ್ನೊಬ್ಬನ ಬಗ್ಗೆ ಮಾತಾಡಬೇಕಾದ್ರೆ ಏನು ಬೇಕಾದರೂ ಮಾತಾಡ್ಬೋದು, ಅದಕ್ಕೆ ಲೈಸೆನ್ಸ್ ಅಗತ್ಯ ಇಲ್ಲ, ಬಾಯಿಗೆ ಬಂದಾಗೆ ಮಾತಾಡ್ಬೋದು. ಆದ ಮಧ್ಯದಲ್ಲಿ ನಿಂತು ನನಗೆ ನೀವು ಬೇಕು, ನನಗೆ ನೀವು ಬೇಕು, ನಾವು ಜೊತೆ ಹೋಗಬೇಕು, ನಾವು ಒಗ್ಗಟ್ಟಾಗಿ ಭಾರತೀಯರಾಗಿ ಒಗ್ಗಟ್ಟಾಗಿ ಹೋಗಬೇಕಂತೇಳಿ ಎಲ್ಲ ಜೊತೆಯಲ್ಲಿ ಹೊಟ್ಟು ತೆಕೊಂಡು ಹೋಗ್ತಾರಲ್ಲ, ಅದು ಭಾರಿ ಸುಲಭದ ಕೆಲಸ ಅಲ್ಲ, ಭಾರಿ ಕಷ್ಟದ ಕೆಲಸ. ಅದು ನೀವು ಎಷ್ಟೇ ಕಷ್ಟ ಆದರೂ ಕೂಡ ಅದನ್ನು ಕೈ ಬಿಡಬಾರ್ದು ಅಂತ ಹೇಳಿ ನಾವು ಕಲಕಲಿನ ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದೇ ನಮ್ಮ ದೇಶಕ್ಕೆ ದೊಡ್ಡ ಮಟ್ಟದ ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಭಾರತ ದೇಶವನ್ನು ವಿಶ್ವದವು ನಮ್ಮನ್ನು ಗೌರವಿಸದಿದ್ದರೆ ಅದು ಬಹುಶಃ ನಮ್ಮ ಒಗ್ಗಟ್ಟು, ವಿವಿಧ ಭಾಷೆ, ವಿವಿಧ ಜಾತಿ, ವಿವಿಧ ವರ್ಗ, ವಿವಿಧ ಕಲರ್, ವಿವಿಧ ಹೈಟ್ ಇದೆಲ್ಲ ಕ್ರೋಢೀಕರಿಸಿದ್ರು ಕೂಡ ನಾವೆಲ್ಲರೂ ಕೂಡ ಭಾರತೀಯರಂಥ ಒಗ್ಗಟ್ಟೆಂದು ಹೇಳ್ತೇವೆಲ್ಲ, ಅದೇ ನಮ್ಮ ದೇಶದ ದೊಡ್ಡ ಮಟ್ಟದ ಇವತ್ತು ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದಕ್ಕಾಗಿ ನನ್ನ ಕ್ಷೇತ್ರದಲ್ಲಿ ನಾನು ಯಾವಾಗಲೂ ಕೂಡ ಮಾತುವಾಗ ಎಲ್ಲರಿಗೂ ನಾನು ಹೇಳ್ತಾ ಇರ್ತೇನೆ, ನೋಡಿ, ನಾನು ಹುಟ್ಟುವಾಗ ಅದು ಯಾರೇ ಹುಟ್ಟುವಾಗಲೂ ಕೂಡ ಎಲ್ಲರ ಕುಟುಂಬಸ್ಥರ ದೊಡ್ಡ ಮಟ್ಟದ ಪ್ರಾರ್ಥನೆ ಏನು? ತಾಯಿ ಆರೋಗ್ಯವಂತರಾಗಿರಬೇಕು, ಮಗು ಆರೋಗ್ಯವಂತರಾಗಿರ್ಬೇಕಂತ 2 ಪಾಯಿಂಟ್ ಅಲ್ಲದೆ ಬೇರೆ ಯಾವುದೇ ವಿಚಾರ ಇಲ್ಲ. ಅದು ಯಾವ ಧರ್ಮದ ಡ್ರೈವರ್ ಇರಲಿ, ಯಾರ ಕಾರ್ ಇರಲಿ, ಯಾವ ಆಸ್ಪತ್ರೆ ಇರಲಿ, ಯಾವ ಜಾತಿಯ ಡಾಕ್ಟ್ರ್ ಇರಲಿ, ಯಾವ ಜಾತಿಯ ನರ್ಸ್ ಇರಲಿ, ಯಾವ ಜಾತಿಯ ಆಯ ಇರಲಿ, ಇದನ್ನು ಯಾರು ಕೂಡ ನೋಡೋದಿಲ್ಲ. ತಾಯಿ ಬದುಕಬೇಕು ಮತ್ತು ಬದುಕಬೇಕು ಒಂದೇ ಪಾಯಿಂಟ್ ಅಲ್ಲದೆ ಬೇರೆ ಎಲ್ಲಿಯೂ ಕೂಡ ಯಾವುದೇ ಒಂದು ವಿಚಾರ ಯಾರ ಹತ್ರ ಕೂಡ ಇಲ್ಲ. ಇನ್ನು ಹುಟ್ಟಿದ ನಂತರ ಎಲ್ಲ ಧರ್ಮದ ಮಗು ಕೂಡ ಕೂಗುವುದಲ್ಲದೆ ಬೇರೆ ಬೇರೆ ಶಬ್ದ ಎಲ್ಲಿಯೂ ಕೂಡ ಮಾಡೋದಿಲ್ಲ. ಅದೆಲ್ಲ ಮಗು ಕೂಡ ಕೂಗುವುದಲ್ಲದೆ ಬೇರೆ ಶಬ್ದ ಎಲ್ಲ ಮಾಡ್ತಾರೆ. ಬೇರೆ ಬೇರೆ ದೇವರಿದ್ದರೆ ಒಂದು ಮಗ ನೆಗಡ್ತಿತ್ತು, ಒಂದು ಮಗು ಕೂಗ್ತಿತ್ತು, ಒಂದೊಂದು ಬೇರೆ ಬೇರೆ ಶಬ್ದ ಮಾಡ್ತಿದ್ದು. ಅದೆಲ್ಲ ಕೂಡ ಒಂದೇ ಶಬ್ದ. ದೇವರು ಬಹುಶಃ ಹುಟ್ಟುವಾಗ ನಮಗೆಲ್ಲರಿಗೂ ಕೂಡ ಸಮಾನತೆಯಿಂದಲೇ ಹುಟ್ಟಿಸ ಅಂತೇಳಿ ಸ್ಪಷ್ಟ. ಇನ್ನು ಹುಟ್ಟಿದಂಥ ಮನುಷ್ಯನ ಆಕಾರದಲ್ಲಿ ನಮಗೆಲ್ಲರಿಗೂ ಕೂಡ 2 ಕಣ್ಣು ಮುಂದೆ, ಕಿವಿ ಸೈಡ್ನಲ್ಲಿ, ಮೂಗು ಮುಂದೆ, ಎಲ್ಲ ನಮ್ಮ ಆಕಾರ ಒಂದೇ ರೀತಿಯಿಂದ ಇದೆ. ಬೇರೆಯವರಾಗಿ ಬೇರೆ ಬೇರೆ ದೇವರಿದ್ದರೆ ಮೂಗೊಂದು ಸೈಡಲ್ಲಿ ಕೊಟ್ಟು, ಕಿವಿಯೊಂದು ಮೇಲೆ ಕೊಟ್ಟು, ಕಣ್ಣೊಂದು ಸೈಡಲ್ಲಿ ಬೇರೆ ಬೇರೆ ಆಕಾರ ಕೂಡ ನಿರ್ಮಾಣ ಮಾಡ್ತಿದ್ರು. ಸೊ ಮನುಷ್ಯನ ಆಕಾರದಲ್ಲಿ ಕೂಡ ದೇವರು ಎಲ್ಲಿ ಕೂಡ ತಾರತಮ್ಯ ನಮಗೆ ಕಾಣಲಿಕ್ಕೆ ಸಿಕ್ಕಲಿಲ್ಲ. ಇನ್ನು ಭಾವನಾತ್ಮಕ ಸಂಬಂಧದಲ್ಲಿ ನಿಮ್ಮ ಮುಂದೆ ಯಾರಾದರೂ ಕಷ್ಟದಲ್ಲಿ ಬಿದ್ದಿರಲಿ, ಅವನು ಯಾವ ಜಾತಿ, ಯಾವ ಧರ್ಮ, ವರ್ಗ ನೀವು ಯಾರು ಕೂಡ ನೋಡೋದಿಲ್ಲ. ಸಡನ್ನಾಗಿ ನಿಮ್ಮಿಂದ ಆಗುವಂಥ ಉಪಕಾರ ಮಾಡಲಿಕ್ಕೆ ತಕ್ಷಣ ಹೋಗುವಂಥ ಕೆಲಸ ಮಾಡ್ತೀವಿ. ಅಂದರೆ ದೇವರು ನಮಗೆ ಭಾವನಾತ್ಮಕವಾಗಿ ಕೂಡ ಒಂದೇ ರೀತಿಯಿಂದ ಇವತ್ತು ವ್ಯವಸ್ಥೆ ಕೊಟ್ಟಿದ್ದಾನೆ. ಸೊ ದೇವರು ನಮ್ಮ ಜೀವನದಲ್ಲಿ ದೇವರು ನಮಗೆ ಎಂದಿಗೂ ಕೂಡ ತಾರತಮ್ಯ ಮಾಡದಿರುವಾಗ ನಾವು ಮನುಷ್ಯರಾಗಿ ತಾರತಮ್ಯ ಮಾಡೋದು ಏಕೆಂತ ನಾವು ಇವತ್ತು ಆಲೋಚನೆ ಇವತ್ತು ಮಾಡಬೇಕಾಗ್ತದೆ. ಅದಕ್ಕಾಗಿ ಬಹುಶಃ ಇವತ್ತು ನಾವು ಈ ಭೂಮಿಯನ್ನು ಬಿಟ್ಟು ಹೋಗುವಾಗ ಎಲ್ಲರೂ ಕೂಡ ಬಿಳಿ ಬಟ್ಟೆ ಅಲ್ಲದೆ ಬೇರೆ ಕಲರ್ನ ಬಟ್ಟೆ ಎಲ್ಲಿಯೂ ಕೂಡ ಇಲ್ಲ. ಇಲ್ಲದ ಅಲ್ಲಿ ಗಲಾಟೆ ಆಗ್ತದೆ, ಆ ಬಟ್ಟೆ ಈ ಬಣ್ಣ ಅಂತೇಳಿ. ಯಾಕೆ ನಮಗೆಲ್ಲರಿಗೂ ಕೂಡ ದೇವರ ಹತ್ರ ಹೋಗುವ ಎಲ್ಲ ಬಿಳಿ ಬಟ್ಟೆಯಲ್ಲಿ ಹೋಗುವಂತ ನಾವು ಇವತ್ತು ಆಲೋಚನೆ ಮಾಡಬೇಕು. ಅದಕ್ಕೆ ದೇವರ ಮುಂದೆ ಎಲ್ಲ ಜಾತಿ, ಎಲ್ಲ ವರ್ಗದವರು ಕೂಡ ಎಲ್ಲರೂ ಕೂಡ ಸಮಾನರು ಅಂತ ಹೇಳಿ ಸ್ಪಷ್ಟವಾದ ಚಿತ್ರ ಅದು ನಮ್ಮ ಕಣ್ಣ ಮುಂದೆ ಸಿಕ್ಕಲಿಕ್ಕೆ ಬರ್ತದೆ. ನಾವು ಬೇರೆ ಬೇರೆ ಜಾತಿ, ಬೇರೆ ಬೇರೆ ಧರ್ಮದಲ್ಲಿ ಹುಟ್ಟಿರ್ಬೋದು. ನಮ್ಮ ಧರ್ಮನ ಆಚರಿಸಿಕೊಂಡು ಇನ್ನೊಬ್ಬ ಧರ್ಮ ಇನ್ನೊಂದು ಧರ್ಮಕ್ಕೆ ಗೌರವ ಕೊಟ್ಟು ಎಲ್ಲ ಸಂಸ್ಕೃತಿಯನ್ನು ನಾವು ಅರ್ಥ ಮಾಡಿಕೊಂಡು ನಾವೆಲ್ಲರೂ ಕೂಡ ಸಂತೋಷದ ಜೀವನ ಮಾಡಿ ಭಾರತೀಯರೆಂಬ ಒಗ್ಗಟ್ಟಿನ ಹೋಗುವುದೇ ಬಲಿಷ್ಠ ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠದ ಭಾರತ, ಅದು ನಮ್ಮದೆಲ್ಲರ ಪ್ರಮುಖವಾದ ಗುರಿ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಧಾರ್ಮಿಕ ನಂಬಿಕೆ ಅದು ಎಂದಿಗೂ ಕೂಡ ದೌರ್ಬಲ್ಯವಲ್ಲ. ಧಾರ್ಮಿಕ ನಂಬಿಕೆ ನಮ್ಮ ಮಣ್ಣಿನ ದೊಡ್ಡ ಮಟ್ಟದ ಶಕ್ತಿ. ಯಾವುದೇ ಧರ್ಮದ ಸಂದೇಶವು ಕೂಡ ಅದು ಇನ್ನೊಬ್ಬನ ಮನಸ್ಸಿಗೆ ಮತ್ತು ಇನ್ನೊಬ್ಬನ ದೇಹಕ್ಕೆ ಗಾಯ ಮಾಡುವಂಥ ಕತ್ತಿ ಎಂದಿಗೂ ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಧರ್ಮದ ಸಂದೇಶವು ಕೂಡ ಇನ್ನೊಬ್ಬನ ಮನಸ್ಸಿಗೆ ಮತ್ತು ಇನ್ನೊಬ್ಬನ ದೇಹದ ಗಾಯವನ್ನು ಗುಣಪಡಿಸುವಂಥ ಔಷಧ ಸಂದೇಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ಸಂದೇಶ ನಮ್ಮ ಪ್ರತಿಯೊಬ್ಬರ ಸಂದೇಶ ಕೂಡ ಇವತ್ತು ಸಮಾಜಕ್ಕೆ ಆಗಬೇಕಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದಕ್ಕೆ ಈ ರೀತಿಯ ಒಂದು ದೊಡ್ಡ ಮಟ್ಟದ ಸಂದೇಶವನ್ನು ಸಮಾಜಕ್ಕೆ ಇವತ್ತು ಅರ್ಪಿಸಿ ಬಹುಶಃ ಭಾರತ ದೇಶ ಅತ್ಯಂತ ಪ್ರೀತಿಯ ಸೋದರ ಸಮಾನತೆಯ ದೇಶ ಆಗಬೇಕಾದ್ರೆ ಅದು ಮಾನಿಲದಿಂದಲೇ ಇವತ್ತು ಪ್ರಾರಂಭ ಆಗಲಿ, ಅದು ಇಲ್ಲಿಂದಲೇ ಬಹುಶಃ ಪ್ರಾರಂಭ ಆಗಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದಕ್ಕಾಗಿ ನಿಮಗೆಲ್ಲ ನಾನು ಆಮೇಲೆ ಸಲ್ಲಿಸಿಕೊಂಡು ಒಗ್ಗಟ್ಟೇ ನಮ್ಮ ದೇಶದ ದೊಡ್ಡ ಮಟ್ಟದ ಶಕ್ತಿ. ಒಗ್ಗಟ್ಟು ಅಂತ ಹೇಳಿದರೆ ಸಾಮರಸ್ಯ ಅಂತ ಹೇಳಿದರೆ ಭಿನ್ನಾಭಿಪ್ರಾಯ ಇಲ್ಲ ಅಂತಲ್ಲ. ಇಬ್ಬರು ಮನುಷ್ಯರು ಎಲ್ಲಿದ್ದಾರ, ಇಬ್ಬರು ಕುಟುಂಬರು ಎಲ್ಲಿದ್ದಾರ, ಇಬ್ಬರು ಸಮಸ್ಯೆ ಎಲ್ಲಿದೆ, ಅಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬರೋದು ಸ್ವಾಭಾವಿಕ. ಭಿನ್ನಾಭಿಪ್ರಾಯ ಬದಿಗಿಟ್ಟು ಸಾಮರಸ್ಯ ಇರಬೇಕಂತ ಹೇಳಿದರೆ ಸಾಧ್ಯನೇ ಇಲ್ಲ. ಸಾಮರಸ್ಯ ಇರಬೇಕಾದ್ರೆ ಭಿನ್ನಾಭಿಪ್ರಾಯ ಇರಲೇಬೇಕು.
ಆದ ಕಾರಣ ವಿವಿಧ ಅಭಿಪ್ರಾಯ ಇದ್ದಾಗ ಅದನ್ನು ಸಕಾರಾತ್ಮಕವಾಗಿ ಸ್ವೀಕರಿಸಿಕೊಂಡು ಪರಸ್ಪರ ಕುಳಿತುಕೊಂಡು ಒಬ್ಬರಿಗೊಬ್ಬ ಚರ್ಚಿಸಿ ಒಬ್ಬರಿಗೆ ಅರ್ಥ ಮಾಡಿಕೊಂಡು ಒಬ್ಬೊಬ್ಬ ಸಹಕರಿಸಿಕೊಂಡು ನಾವೆಲ್ಲರೂ ಕೂಡ ಜೊತೆಯಾಗಿ ನಾವು ಭಾರತೀಯರಂತ ಒಗ್ಗಟ್ಟಿನಿಂದ ಹೋಗ್ತೇವೆಲ್ಲ ಅದು ನಿಜವಾದ ಸಾಮರಸ್ಯ. ಆ ಸಾಮರಸ್ಯನ ಕಟ್ಟುವಂಥ ಕೆಲಸ ಅದು ಬರೀ MLAಗಳಿಂದ ಸ್ವಾಮೀಜಿಗಳಿಂದ ಅಥವಾ ಜನಪ್ರತಿನಿಧಿಯಿಂದ ಅದು ಹಿರಿಯರ ಸಾಧ್ಯ ಇಲ್ಲ. ಪ್ರತಿಯೊಂದು ಮನೆಯವರು ಎದ್ದು ನಿಂತು ನಾವು ಸಾಮರಸ್ಯ ಸಮಾಜ ನಿರ್ಮಾಣ ಮಾಡಬೇಕು. ಭವಿಷ್ಯದ ಹುಟ್ಟಿಗೆ ಈ ಸಮಾಜ ನಮಗೆ ಮಾತ್ರ ಅಲ್ಲ, ಇನ್ನು ಹುಟ್ಟಿ ಬರಲಿಕ್ಕೆ ಕೋಟ್ಯಾಂತರ ಮಕ್ಕಳು ಈ ಊರಲ್ಲಿದ್ದಾರೆ. ಇನ್ನು ಹುಟ್ಟಿ ಬರುವಂಥ ಮಕ್ಕಳಿಗೆ ಉತ್ತಮವಾದ ಸಮಾಜ ನಿರ್ಮಾಣ ಮಾಡಿಕೊಂಡು ಒಂದು ಸಾಮರಸ್ಯತೆ ಅಭಿವೃದ್ಧಿ ಪ್ರದೇಶ ನಿರ್ಮಾಣ ಮಾಡಿಕೊಡುವುದೇ ಅದು ನಮ್ಮ ಮುಖ್ಯ ಉದ್ದೇಶ. ಆ ಉದ್ದೇಶವೇ ಪರಮಪೂಜ್ಯ ಸ್ವಾಮೀಜಿಯವರು ಇವತ್ತು ಮಾನ್ಯತೆ ಮಾಡ್ತಾ ಇದ್ದಾರಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನಾನು ದೀರ್ಘವಾಗಿ ಮಾತಾಡದೆ ಅತ್ಯಂತ ತಮ್ಮ ಪ್ರೀತಿಪೂರ್ವಕ ಮತ್ತು ಗೌರವಪೂರ್ವಕ ಒಂದು ಸನ್ಮಾನ ಬಹುಶಃ ಸ್ವೀಕರಿಸಿಕೊಂಡು ಅಧಿಕಾರ ಎಂದೂ ಕೂಡ ಶಾಶ್ವತವಲ್ಲ. ಅಧಿಕಾರ ಬರ್ತದೆ, ಅಧಿಕಾರ ಹೋಗ್ತದೆ. ಅದನ್ನು ನಾವು ಎಂದೂ ಕೂಡ ತಲೆಯಲ್ಲಿಟ್ಟುಕೊಂಡು ಹೋಗಲಿಲ್ಲ. ನಮ್ಮ ಅಧಿಕಾರ ಬರೀ ಕೆಲಸದಲ್ಲಿ ಮಾತ್ರ ತೋರಿಸಬೇಕು ಹೊರತು ಅದನ್ನು ತಲೆಯಲ್ಲಿ ಹೊತ್ತುಕೊಳ್ಳುವಂಥ ವ್ಯಕ್ತಿತ್ವ ಕೂಡ ಅದು ನನಗೆ ಇಲ್ಲ ಅಂತ ಬಹುಶಃ ಭಾಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ನಾವು ಇದ್ದಂಥ ಸಂದರ್ಭದಲ್ಲಿ ಪ್ರೀತಿ ವಿಶ್ವಾಸ ಸೋದರತ್ಮಕಂದು ಹೋಗುವಂಥ ಅವಕಾಶ ನಮ್ಮೆಲ್ಲರಿಂದ ಆಗಲಿ. ಬಹುಶಃ ಇವತ್ತಿನ ಕಾಲದಲ್ಲಿ ನಾನು ಬಹುಶಃ ಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ನಿಮ್ಮ ಯಾರಿಗೂ ಕೂಡ ನಿಮಗೆಲ್ಲರಿಗೂ ಯಾವುದೇ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ಸಮಸ್ಯೆ ಇದ್ದಲ್ಲಿ ಯಾವುದೇ ಒಂದು ವಿಚಾರ ಇದ್ದಲ್ಲಿ ನಮ್ಮ ಕಚೇರಿ 24 ಗಂಟೆ ಅದಕ್ಕೆ ತೆರೆದಿಟ್ಟಿದೆ. ಯಾವುದೇ ಸಂದರ್ಭದಲ್ಲಿ ಕೂಡ ನಮ್ಮ ಸಂಪರ್ಕಿಸಿದೆ ನಾವು ಮುಂದೆ ನಿಂತು ನಮ್ಮೆಲ್ಲರ ರೀತಿಯ ಸಹಕಾರ ಖಂಡಿತವಾಗಿ ನಿಮಗೆ ಕೊಡ್ತೇನೆ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನಾನು ನಿಮಗೆಲ್ಲರಿಗೂ ವಿಶೇಷದ ಅಭಿನಂದನೆ ಸಲ್ಲಿಸಿಕೊಂಡು ಪರಮಪೂಜ್ಯ ಸ್ವಾಮೀಜಿಯವರ ಆ ಸಂದೇಶ ನಿಮ್ಗೆ ಏನಿದೆಯಾ, ಪರಮಪೂಜ್ಯ ಸ್ವಾಮೀಜಿಯವರ ವ್ಯಕ್ತಿತ್ವ ಏನಿದೆಯಾ ಆ ವ್ಯಕ್ತಿತ್ವ ಬಹುಶಃ ನಾವೆಲ್ಲ ಯುವಕರಿಗೆ ದೊಡ್ಡ ಮಟ್ಟದ ಪ್ರೇರಣೆ ಪ್ರೋತ್ಸಾಹ ಆಗುವಂಥ ಅವಕಾಶ ಆಗಲಿ. 100ಕ್ಕೆ 100 ಪರಮಪೂಜ್ಯ ಸ್ವಾಮೀಜಿಗಳ ವ್ಯಕ್ತಿತ್ವ ನಮ್ಮ ಮೈಗೂಡಿಸಿಕೊಳ್ಳಿ ಆಗದಿದ್ದರೂ ಕೂಡ ಕಿಂಚಿತ್ ಆದರೂ ಕೂಡ ಮೈಗೂಡಿಸಿಕೊಂಡು ಸರ್ವರ ಪ್ರೀತಿಗೆ ಪಾತ್ರರಾಗುವಂಥ ವ್ಯಕ್ತಿತ್ವ ನಮಗೆಲ್ಲರಿಗೂ ಕೂಡ ಬರಲಿ ಅಂತ ನಾನು ಇವತ್ತು ಕೇಳಿಕೊಂಡು ನಿಮಗೆಲ್ಲ ನನ್ನ ಅಭಿನಂದನೆ ಶುಭ ಸಲ್ಲಿಸಿ ನಿಮ್ಮೆಲ್ಲ ಸಮಸ್ಯೆ ಏನಿದೆಯಾ ನಿಮ್ಮೆಲ್ಲ ಕಷ್ಟ ಏನಿದೆಯಾ ಖುಷಿ ಅದು ಬಹುಶಃ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡುವಂಥ ಶಕ್ತಿ ಈ ಒಂದು ಬಹುಶಃ ಈ ಒಂದು ಕ್ಷೇತ್ರ ದುರ್ಗಮಹಾಲಕ್ಷ್ಮಿ ಪವಿತ್ರ ಕ್ಷೇತ್ರ ಇವತ್ತು ಆಗಲಿ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಿಮ್ಮೆಲ್ಲರ ಆಶೀರ್ವಾದ ನಾನು ಇವತ್ತು ಕೇಳಿಕೊಂಡುತ್ತಾ ನಿಮ್ಮೆಲ್ಲರ ಸಹಕಾರಕ್ಕೂ ಮುಂದೆ ನಾನು ಯಾಚಿಸಿಕೊಂಡು ನನ್ನ ಮಿನಿಸ್ಟ್ರಿಯಲ್ಲಿ ಏನಾದರೂ ಉತ್ತಮವಾದ ಕೆಲಸ ಮಾಡಬೇಕಾದ್ರೆ ನಿಮ್ಮ ಸಲಹೆ ಸೂಚನೆ ಕೂಡ ಪಡೆದುಕೊಳ್ಳಿಕ್ಕೆ ನಾನು ತಯಾರಿದ್ದೆ ಅಂತ ಹೇಳಿಕೊಳ್ಳುತ್ತಾ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾನ್ಯ ಶ್ರೀ ದುರ್ಗಾ ಮಹಾಲಕ್ಷ್ಮಿ ಕ್ಷೇತ್ರದ ಸನ್ನಿಧಿ ನಡೆಯುತ್ತಂಥ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಕ್ರಮದ ನೇತೃತ್ವ ವಹಿಸಿಕೊಂಡು ನಮಗೆಲ್ಲರಿಗೂ ಕೂಡ ಆಶೀರ್ವಾದ ಮತ್ತು ದಿಕ್ಸಂಜೆ ನೀಡಿರುವಂತಹ ನಮಗೆ ಅತ್ಯಂತ ಗೌರವಿತರು ಅತ್ಯಂತ ಆತ್ಮೀಯರು ಮಾರ್ಗದರ್ಶಕರಾಗಿರುವಂತಹ ಪರಮ ಪೂಜ್ಯ ಮಾಲಿನ ಸ್ವಾಮೀಜಿಯವರ ಆಶೀರ್ವಾದ ಬೇಡಿಕೊಂಡು ವೇದಿಕೆ ಮೇಲೆ ಉಪಸ್ಥಿತವಂಥ ನಮ್ಮ ಬ್ಲಾಕಿನ ಅಧ್ಯಕ್ಷರು ನಮ್ಮ ಸನ್ಮಿತರು ಕುರ್ನಾ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಅಂತ ಪ್ರಶಾಂತ್ ಕಾಜವರವರೇ, ವೇದಿಕೆ ಮೇಲೆ ಉಪಸ್ಥಿತವಂಥ ಗೌರವಂಥ ಹರೀಶ್ ರವರೇ, ಪುರುಷೋತ್ತಮರವರೇ, ರೇವತಿ ಪೆರ್ನರವರೇ, ಪ್ರತಿಷ್ಠಾ ಅಹಮದ್ ಕುಟುಂಬದ ರಜಾಕ್ ರವರೇ, ತುಳು ಚಾವಡಿ ಇದರ ಅಧ್ಯಕ್ಷ ಅಂದ ವಿಶ್ವ ರೈರವರೇ, ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತವಂಥ ಸಾಮಾಜಿಕ ಮುಖಂಡ ಶ್ರೀಧರ್ ಅವರೇ, ಅದೇ ರೀತಿ ಮಹೇಶ್ ಅವರೇ, ಮುಂದಿರುವ ಎಲ್ಲ ಗುರು ಹಿರಿಯರೇ, ಸೋದರರೇ, ಆತ್ಮ ಮಿತ್ರರೇ, ಈ ಒಂದು ಕ್ಷೇತ್ರದ ಇನ್ನಿತ ಸಿಬ್ಬಂದಿ ಮತ್ತು ಭಕ್ತಾದಿ ವರ್ಗದವರೇ, ಅತ್ಯಂತ ಸಂತೋಷವಾಗ್ತದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಬಹುಶಃ ಇವತ್ತು ಬೆಳಿಗ್ಗೆ ಬಂದು ಕ್ಷೇತ್ರದಲ್ಲಿ ಬೇರೆ ಬೇರೆ ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಕ್ಕಿದ್ದರೂ ಕೂಡ ಈ ಒಂದು ಸಮಯದಲ್ಲಿ ಪರಮಪೂಜ್ಯ ಸ್ವಾಮೀಜಿಯವರು ಆಹ್ವಾನಿಸಿದಾಗ ನಾನು ಬಂದಿದ್ದರೆ ಅದು ಸ್ವಾಮೀಜಿಯವರ ಪ್ರೀತಿ ವಿಶ್ವಾಸ ನನ್ನಲ್ಲಿ ತಂದು ನಿಲ್ಲಿಸಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಸ್ವಾಮೀಜಿಯವರ ಆಶೀರ್ವಾದ ನಾನು ಇವತ್ತು ಬೇಡಿಕೊಂಡು ದೀರ್ಘವಾಗಿ ಮಾತಾಡದೆ ಬಹುಶಃ ಇವತ್ತು ಸಾಮಾಜಿಕ ಮತ್ತು ಧಾರ್ಮಿಕ ಒಂದು ಮತ್ತು ಆಧ್ಯಾತ್ಮಿಕವಾಗಿ ತನ್ನ ನೇತೃತ್ವವನ್ನು ಬಹುಶಃ ಮನಿಲ ಮತ್ತು ವಿಟ್ಲ ಮತ್ತು ಪರಿಸರಕ್ಕೆ ಮಾತ್ರ ಅಲ್ಲ, ಕರಾವಳಿಯ ಉದ್ದಗಲಕ್ಕೂ ತಮ್ಮ ದಿಕ್ಸೂಚಿ ಸಂದೇಶ, ತನ್ನ ವಿಶೇಷವಾದ ಒಂದು ಮಾರ್ಗದರ್ಶನ ಮತ್ತು ವಿಶೇಷವಾದ ಆ ಒಂದು ಪ್ರೋತ್ಸಾಹದ ಮೂಲಕ ಸಾಮಾಜಿಕವಾದ ಪರಿವರ್ತನೆಗೆ ಸಮಾಜದಲ್ಲಿ ಒಂದು ಒಗ್ಗಟ್ಟಾಗಿ ಮುಂದೆ ತಗೊಂಡು ಹೋಗಲಿಕ್ಕೆ ಮಾನಲ ಸ್ವಾಮೀಜಿಯವರ ಒಂದು ದೊಡ್ಡ ಮಟ್ಟದ ಕೊಡುಗೆ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದೇ ರೀತಿ ನಮ್ಮ ಯಾವುದೇ ಒಂದು ಕಾರ್ಯಕ್ರಮ ಕೂಡ ಯಾವುದೇ ಒಂದು ಸಂದರ್ಭದಲ್ಲಿ ಕ್ಷೇತ್ರದ ಸಂದರ್ಭದಲ್ಲಿ ಕೂಡ ಪರಮ ಸ್ವಾಮೀಜಿಯವರು ತಮ್ಮ ಸಮಯ ಮೀಸಲಿಟ್ಟುಕೊಂಡು ಬಂದು ನಮಗೆ ಆಶೀರ್ವಾದ ಮಾಡಿ ನಮಗೆಲ್ಲರೂ ಕೂಡ ಇವತ್ತು ಸಂದೇಶವನ್ನು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಕೂಡ ನಾನು ಇವತ್ತು ಬಯಸುವಂಥದ್ದು.
ಅಂಥ ಒಂದು ಪ್ರೀತಿ ಗೌರವಾದಂಥ ಸ್ವಾಮೀಜಿ ಈ ಒಂದು ಕ್ಷೇತ್ರ ಮನೀಲ ಈ ಒಂದು ಗ್ರಾಮದ ಒಂದು ಸಾಮಾಜಿಕ ಮತ್ತು ಧಾರ್ಮಿಕ ಮತ್ತು ಅಭಿವೃದ್ಧಿಯ ಪರಿವರ್ತನೆಗೆ ದೊಡ್ಡ ಮಟ್ಟದ ಕೊಡುಗೆ ಈ ಒಂದು ಕ್ಷೇತ್ರ ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿ ಸ್ವಾಮೀಜಿಯವರ ಈ ಒಂದು ಧಾರ್ಮಿಕ ಕ್ಷೇತ್ರದಿಂದ ಧಾರ್ಮಿಕ ಸಾಮಾಜಿಕ ಆಧ್ಯಾತ್ಮಿಕವಾಗಿ ಜನಪ್ರೀತಿ ವಿಶ್ವಾಸ ನೆಮ್ಮದಿಯಿಂದಿರಲು ಏನೆಲ್ಲ ಯೋಜನೆ ಸ್ವಾಮೀಜಿ ಹಮ್ಮಿಕೊಂಡಿದ್ದಾರೆ. ನಾನೊಬ್ಬ ಸಹೋದರನಾಗಿ ಜನಪ್ರತಿನಿಧಿಯಾಗಿ ಮಂತ್ರಿಯಾಗಿ ನಮ್ಮಿಂದ ಆಗುವಂಥ ಎಲ್ಲ ರೀತಿಯ ಸಹಕಾರವನ್ನು ಖಂಡಿತವಾಗಿ ನಾನು ಕೊಡ್ತೇನೆ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಬಹುಶಃ ಅವುಗಳು ಮಾತು ಹೇಳ್ತಾ ಇದ್ದೆ, ಯಾಕೆಂದರೆ ಮತ್ತು ಮಾಲ ಎಂಬ ಪ್ರದೇಶ ನಮ್ಗೆ ಸಣ್ಣದಿಂದಲೂ ಭಾಳ ಪ್ರೀತಿ. ಯಾಕಂತ ಹೇಳಿದರೆ ನಾನು ರಜೆಯಲ್ಲಿದ್ದಾಗ ನಮ್ಗೆ 1 ತಿಂಗಳ ರಜೆ ಇದ್ದಂಥ ಸಂದರ್ಭದಲ್ಲಿ ನನ್ನ 10-15 ದಿವಸ ಪರಿಯಲ್ ತರ್ಕ ನಮ್ಮ ತೋಟದ ಅಂಗಡಿಯಲ್ಲಿ ನಾನು ಅಲ್ಲಿದ್ದೆ. ಇನ್ನು 15 ದಿವಸ ಬಹುಶಃ ಇಲ್ಲಿ ಮಾಲದಲ್ಲಿ ನಮಗೆ ತೋಟ ಇತ್ತು. ಆವಾಗ ಈ ಕಾರಲ್ಲಿ ಅಂಬಾಸಿಡರ್ ಕಾರಲ್ಲಿ ಬರೋದು ಮಣ್ಣಿನ ರಸ್ತೆ ಸ್ಟಾರ್ಟಿಂಗ್ ಅದು ಅಲ್ಲಿ ನಿಂತು ಅದನ್ನು ದೂಡಿಕೊಂಡ್ಲ ಬರೋ, ಯಾಕೆಂದರೆ ಅದು ಹೋಗೋದಿಲ್ಲ. ಇದು ಆವಾಗ ಇದು ಎಷ್ಟು ವರ್ಷದಿಂದ ಅಂತ ಹೇಳಿದರೆ 78-79 ಸ್ಟೋರಿ 80. ಆವಾಗ ಇನ್ನೊಂದು ಬಸ್ ಬರಬೇಕಾದ್ರೆ ಆ ಕಡೆಯಿಂದ ಬರಬೇಕು, ಈ ಕಡೆ ಬರ್ತಾಯಿಲ್ಲ. ಒಂದು ಕಡೆ ಬಸ್ ತಿರುಗಿ ಮತ್ತು ಆ ಕಡೆ ನಡ್ಕೊಂಡು ಹೋಗಬೇಕಿತ್ತು. ಸೊ ಇಲ್ಲೆಲ್ಲ ಅದು ಬೆಳಿಗ್ಗೆ ಎದ್ದು ಗದ್ದೆಯಲ್ಲಿ ಬಹುಶಃ ನಾವು ತಗೊಂಡು ಹೋಗುವಂಥದ್ದು, ಬಹುಶಃ ಇವತ್ತು ನೇಜಿ ನಡುವಂಥದ್ದು, ಬೆಳಗ್ಗೆ ಬಹುಶಃ ರೇಷ್ಮೆ ಗೂಡು ಅಕ್ಕಿಯ ತಿರುಗುವ ಅಲ್ಲಿ ಮಿಷಿನ್ ಎಲ್ಲವೂ ಕೂಡ ಬಹುಶಃ ಮತ್ತು ತೋಟದಲ್ಲಿ ಎಲ್ಲ ಒಂದು ಹಲವಾರು ಕೆರೆ ಇತ್ತು. ತೋಟ ಸಾಧಾರಣ 10 ಕೆರೆಗಳಿತ್ತು ಒಂದಕ್ಕೊಂದು ಬೇರೆ ಬೇರೆ. ಅವತ್ತಿನ ಕಾಲದಲ್ಲೇ ಈ ಕೆರೆಯಲ್ಲಿ ಆ ಹಾವು ಈ ಹಾವೆಲ್ಲ ನೋಡಿಕೊಳ್ಳೋದು, ಬೆಳಿಗ್ಗೆ ಎದ್ದು ಹೋಗೋ ಭಾಳ ಪ್ರೀತಿ ನಮಗೆ. ಏನು ಬರೋ ಪೆರಂಕಾಯಿಗೆ ಅವನ ಪೇರು ಅದು ಬೇರೆ ಬೇರೆ ಕಲರ್ ಇದು ಅದು ಅದ್ರ ಜೊತೆ ಇದೆಲ್ಲ ಸಣ್ಣದಿಂದಲೇ ನಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಲಿಕ್ಕೆ ದೊಡ್ಡ ಮಟ್ಟದ ಕೊಡುಗೆ ಈ ಕ್ಷೇತ್ರ ಕೂಡ ಇವತ್ತು ಕೊಟ್ಟಿದೆ. ಅದಕ್ಕೆ ಬರುವಾಗ ನಾನು ಹೇಳಿದೆ ವಿಚಾರ ನಮ್ಮ ಕೇಳ್ತಾ ಇವತ್ತು ಬರ್ತಾ ಇದೆ. ಅದ ಕಾರಣ ಬಹುಶಃ ಈ ಕ್ಷೇತ್ರದವೇ ಇವತ್ತು ಒಂದು ಸ್ವಾಮೀಜಿ ಎದ್ದುಕೊಂಡು ಈ ಕಾರ್ಯಕ್ರಮ ಮುಖಾಂತರ ಮಾಡೋ ಸಂದರ್ಭದಲ್ಲಿ ನಮ್ಮ ಈ ವ್ಯಕ್ತಿತ್ವ ಬೆಳೆಸಿಕೊಳ್ಳಿಕ್ಕೆ ಕೂಡ ನಮಗೆ ದೊಡ್ಡ ಮಟ್ಟದ ಅವಕಾಶ ಮಾಡಿ ಇವತ್ತು ಕೊಟ್ಟಿದೆ. ನಾನು ಬಹುಶಃ ಧಾರ್ಮಿಕ ಸಾಮಾಜಿಕ ಜೊತೆಯಲ್ಲಿ ಸೌಹಾರ್ದಕ್ಕೆ ವಿಶೇಷವಾದ ಮಹತ್ವವನ್ನು ಇವತ್ತು ಪರಮಪೂಜ್ಯ ಸ್ವಾಮೀಜಿಯವರ ಈ ಕ್ಷೇತ್ರ ಹಮ್ಮಿಕೊಂಡಿದೆ. ಅದಕ್ಕೆ ಬಹುಶಃ ಇವತ್ತು ನಿಜವಾಗಿ ಒಂದು ಭಾರತದ ಒಂದು ದೇಶದ ವಿಶ್ವದ ಸಂಸ್ಕೃತಿಯನ್ನು ಎಲ್ಲಿ ನಾವು ನೋಡಬೇಕಂತ ಹೇಳಿದರೆ ಅದು ಭಾರತದ ಸಂಸ್ಕೃತಿಯ ಸಾರವನ್ನು ನೋಡಿದರೆ ಅದೊಂದು ವಿಶ್ವದ ಸಂಸ್ಕೃತಿ ಅಂತ ನಮ್ಗೆ ಕಾಣ್ತದಂತೇಳಿ. ಭಾರತದ ಸಂಸ್ಕೃತಿಯ ಸಾರ ಎಲ್ಲಿ ಕಾಣಬೇಕಂತ ಹೇಳಿದರೆ ಅದು ಕರ್ನಾಟಕ ಸಂಸ್ಕೃತಿಯ ಸಾರವನ್ನು ನೋಡಬೇಕಂತೆ. ಕರ್ನಾಟಕದ ಸಂಸ್ಕೃತಿ ಸಾರ ಎಲ್ಲಿ ನೋಡಬೇಕಂತ ಹೇಳಿದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕೃತಿಯ ಸಾರವನ್ನು ನೋಡಬೇಕಂತೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಾಂಸ್ಕೃತಿಕ ಸಾರ ನಮಗೆ ಎಲ್ಲಿ ಕಾಣಲಿಕ್ಕೆ ಸಿಗ್ತದೆ ಅಂತ ಹೇಳಿದರೆ ಅದು ಇವತ್ತು ಶ್ರೀ ಕ್ಷೇತ್ರ ಮನಿದ ಧಾಮ ನಮಗೆ ಕಾಣಲಿಕ್ಕೆ ಸಿಕ್ತಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎಲ್ಲ ಜಾತಿ ಎಲ್ಲ ಮತ್ತೆಲ್ಲ ವರ್ಗದವರು ಒಗ್ಗಟ್ಟಾಗಿದ್ದುಕೊಂಡು ಪ್ರೀತಿ ವಿಶ್ವಾಸದಿಂದ ಹೋಗುವಂಥ ಮತ್ತು ನೆಮ್ಮದಿ ಜೀವನ ಕಲಿಯುವಂಥಕ್ಕೆ ಏನೆಲ್ಲ ಒಂದು ದಿಕ್ಸೂಚಿ ಸಂದೇಶ ನೀಡಬೇಕಾ ಅದು ಇವತ್ತು ಪರಮಪೂಜ್ಯ ಸ್ವಾಮೀಜಿಯವರು ನಮಗೆ ಕೊಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ಭಾರಿ ಕಷ್ಟದ ಕೆಲಸ. ಯಾಕಂತ ಹೇಳಿದರೆ ಒಂದು ನಿಂತು ಒಬ್ಬನ ಪರವಾಗಿ ಮಾತಾಡಬೇಕಾದ್ರೆ ಎಷ್ಟು ಬೇಕಾದರೂ ಮಾತಾಡೋದು, ಅದಕ್ಕೆ ಲೈಸೆನ್ಸ್ ಇಲ್ಲ. ಹೇಗೆ ಬೇಕಾದರೂ ಮಾತಾಡಿಕೊಂಡು ಹೋಗ್ಬೋದು, ಏನು ಬೇಕಾದರೂ ಮಾತಾಡಿಕೊಂಡು ಹೋಗ್ಬೋದು. ಈ ಕಡೆ ನಿಂತು ಈ ಕಡೆ ಮಾತಾಡಬೇಕು, ಇನ್ನೊಬ್ಬನ ಬಗ್ಗೆ ಮಾತಾಡಬೇಕಾದ್ರೆ ಏನು ಬೇಕಾದರೂ ಮಾತಾಡ್ಬೋದು, ಅದಕ್ಕೆ ಲೈಸೆನ್ಸ್ ಅಗತ್ಯ ಇಲ್ಲ, ಬಾಯಿಗೆ ಬಂದಾಗೆ ಮಾತಾಡ್ಬೋದು. ಆದ ಮಧ್ಯದಲ್ಲಿ ನಿಂತು ನನಗೆ ನೀವು ಬೇಕು ನಾವು ಜೊತೆ ಹೋಗಬೇಕು, ನಾವು ಒಗ್ಗಟ್ಟಾಗಿ ಭಾರತೀಯರಾಗಿ ಒಗ್ಗಟ್ಟಾಗಿ ಹೋಗ್ಬೇಕಂತ ಹೇಳಿ ಎಲ್ಲ ಜೊತೆಯಲ್ಲಿ ಹೊಟ್ಟು ತೆಕೊಂಡು ಹೋಗ್ತಾರಲ್ಲ, ಅದು ಭಾರಿ ಸುಲಭದ ಕೆಲಸ ಅಲ್ಲ, ಭಾರಿ ಕಷ್ಟದ ಕೆಲಸ. ಅದು ನೀವು ಎಷ್ಟೇ ಕಷ್ಟ ಆದರೂ ಕೂಡ ಅದನ್ನು ಕೈ ಬಿಡಬಾರ್ದು ಅಂತ ಹೇಳಿ ನಾವು ಕಲಕಲಿನ ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದೇ ನಮ್ಮ ದೇಶಕ್ಕೆ ದೊಡ್ಡ ಮಟ್ಟದ ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಭಾರತ ದೇಶವನ್ನು ವಿಶ್ವದವು ನಮ್ಮನ್ನು ಗೌರವಿಸದಿದ್ದರೆ ಅದು ಬಹುಶಃ ನಮ್ಮ ಒಗ್ಗಟ್ಟು, ವಿವಿಧ ಭಾಷೆ, ವಿವಿಧ ಜಾತಿ, ವಿವಿಧ ವರ್ಗ, ವಿವಿಧ ಕಲರ್, ವಿವಿಧ ಹೈಟ್ ಇದೆಲ್ಲ ಕ್ರೋಢೀಕರಿಸಿದ್ರು ಕೂಡ ನಾವೆಲ್ಲರೂ ಕೂಡ ಭಾರತೀಯರಂಥ ಒಗ್ಗಟ್ಟೆಂದು ಹೇಳ್ತೇವೆಲ್ಲ, ಅದೇ ನಮ್ಮ ದೇಶದ ದೊಡ್ಡ ಮಟ್ಟದ ಇವತ್ತು ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದಕ್ಕಾಗಿ ನನ್ನ ಕ್ಷೇತ್ರದಲ್ಲಿ ನಾನು ಯಾವಾಗಲೂ ಕೂಡ ಮಾತುವಾಗ ಎಲ್ಲರಿಗೂ ನಾನು ಹೇಳ್ತಾ ಇರ್ತೇನೆ, ನೋಡಿ ನಾನು ಹುಟ್ಟುವಾಗ ಅದು ಯಾರೇ ಹುಟ್ಟುವಾಗಲೂ ಕೂಡ ಎಲ್ಲರ ಕುಟುಂಬಸ್ಥರ ದೊಡ್ಡ ಮಟ್ಟದ ಪ್ರಾರ್ಥನೆ ಏನು, ತಾಯಿ ಆರೋಗ್ಯವಂತರಾಗಿರಬೇಕು, ಮಗು ಆರೋಗ್ಯವಂತರಾಗಿರ್ಬೇಕಂತ 2 ಪಾಯಿಂಟ್ ಅಲ್ಲದೆ ಬೇರೆ ಯಾವುದೇ ವಿಚಾರ ಇಲ್ಲ. ಅದು ಯಾವ ಧರ್ಮದ ಡ್ರೈವರ್ ಇರಲಿ, ಯಾರ ಕಾರ್ ಇರಲಿ, ಯಾವ ಆಸ್ಪತ್ರೆಯಲ್ಲಿ ಯಾವ ಜಾತಿಯ ಡಾಕ್ಟ್ರ್ ಇರಲಿ, ಯಾವ ಜಾತಿಯ ನರ್ಸ್ ಇರಲಿ, ಯಾವ ಜಾತಿಯ ಆಯ ಇರಲಿ, ಇದನ್ನು ಯಾರು ಕೂಡ ನೋಡೋದಿಲ್ಲ. ತಾಯಿ ಬದುಕಬೇಕು ಮತ್ತು ಬದುಕಬೇಕು ಒಂದೇ ಪಾಯಿಂಟ್ ಅಲ್ಲದೆ ಬೇರೆ ಎಲ್ಲಿಯೂ ಕೂಡ ಯಾವುದೇ ಒಂದು ವಿಚಾರ ಯಾರ ಹತ್ರ ಕೂಡ ಇಲ್ಲ. ಇನ್ನು ಹುಟ್ಟಿದ ನಂತರ ಎಲ್ಲ ಧರ್ಮದ ಮಗು ಕೂಡ ಕೂಗುವುದಲ್ಲದೆ ಬೇರೆ ಬೇರೆ ಶಬ್ದ ಎಲ್ಲಿಯೂ ಕೂಡ ಮಾಡೋದಿಲ್ಲ.
ಅದೆಲ್ಲ ಮಗು ಕೂಡ ಕೂಗುದಲ್ಲದೆ ಬೇರೆ ಶಬ್ದ ಎಲ್ಲ ಮಾಡ್ತಾರೆ. ಬೇರೆ ಬೇರೆ ದೇವರಿದ್ದರೆ ಒಂದು ಮಗ ನೆಗಡ್ತಿತ್ತು, ಒಂದು ಮಗು ಕೂಗ್ತಿತ್ತು, ಒಂದೊಂದು ಬೇರೆ ಬೇರೆ ಶಬ್ದ ಮಾಡ್ತಿದ್ದು. ಅದೆಲ್ಲ ಕೂಡ ಒಂದೇ ಶಬ್ದ. ದೇವರ ಬಹುಶಃ ಹುಟ್ಟುವಾಗ ನಮಗೆಲ್ಲರಿಗೂ ಕೂಡ ಸಮಾನತೆಯಿಂದಲೇ ಹುಟ್ಟಿಸ ಅಂತೇಳಿ ಸ್ಪಷ್ಟ. ಇನ್ನು ಹುಟ್ಟಿದಂಥ ಮನುಷ್ಯನ ಆಕಾರದಲ್ಲಿ ನಮಗೆಲ್ಲರಿಗೂ ಕೂಡ 2 ಕಣ್ಣು ಮುಂದೆ, ಕಿವಿ ಸೈಡ್ನಲ್ಲಿ, ಮೂಗು ಮುಂದೆ, ಎಲ್ಲ ನಮ್ಮ ಆಕಾರ ಒಂದೇ ರೀತಿಯಿಂದ ಇದೆ. ಬೇರೆಯವರಾಗಿ ಬೇರೆ ಬೇರೆ ದೇವರಿದ್ದರೆ ಮೂಗೊಂದು ಸೈಡಲ್ಲಿ ಕೊಟ್ಟು, ಕಿವಿಯೊಂದು ಮೇಲೆ ಕೊಟ್ಟು, ಕಣ್ಣೊಂದು ಸೈಡಲ್ಲಿ ಬೇರೆ ಬೇರೆ ಆಕಾರ ಕೂಡ ನಿರ್ಮಾಣ ಮಾಡ್ತಿದ್ರು. ಸೊ ಮನುಷ್ಯನ ಆಕಾರದಲ್ಲಿ ಕೂಡ ದೇವರು ಎಲ್ಲಿ ಕೂಡ ತಾರತಮ್ಯ ನಮಗೆ ಕಾಣಲಿಕ್ಕೆ ಸಿಕ್ಕಲಿಲ್ಲ. ಇನ್ನು ಭಾವನಾತ್ಮಕ ಸಂಬಂಧದಲ್ಲಿ ನಿಮ್ಮ ಮುಂದೆ ಯಾರಾದರೂ ಕಷ್ಟದಲ್ಲಿ ಬಿದ್ದಿರಲಿ, ಅವನು ಯಾವ ಜಾತಿ ಯಾವ ಧರ್ಮ ವರ್ಗ ನೀವು ಯಾರು ಕೂಡ ನೋಡೋದಿಲ್ಲ, ಸಡನ್ನಾಗಿ ನಿಮ್ಮಿಂದ ಆಗುವಂಥ ಉಪಕಾರ ಮಾಡಲಿಕ್ಕೆ ತಕ್ಷಣ ಹೋಗುವಂಥ ಕೆಲಸ ಮಾಡ್ತೀವಿ. ಅಂದರೆ ದೇವರು ನಮಗೆ ಭಾವನಾತ್ಮಕವಾಗಿ ಕೂಡ ಒಂದೇ ರೀತಿಯಿಂದ ಇವತ್ತು ವ್ಯವಸ್ಥೆ ಕೊಟ್ಟಿದ್ದಾನೆ. ಸೊ ದೇವರು ನಮ್ಮ ಜೀವನದಲ್ಲಿ ದೇವರು ನಮಗೆ ಎಂದಿಗೂ ಕೂಡ ತಾರತಮ್ಯ ಮಾಡದಿರುವಾಗ ನಾವು ಮನುಷ್ಯರಾಗಿ ತಾರತಮ್ಯ ಮಾಡೋದು ಏಕೆಂತ ನಾವು ಇವತ್ತು ಆಲೋಚನೆ ಇವತ್ತು ಮಾಡಬೇಕಾಗ್ತದೆ. ಅದಕ್ಕಾಗಿ ಬಹುಶಃ ಇವತ್ತು ನಾವು ಈ ಭೂಮಿಯನ್ನು ಬಿಟ್ಟು ಹೋಗುವಾಗ ಎಲ್ಲರೂ ಕೂಡ ಬಿಳಿ ಬಟ್ಟೆ ಅಲ್ಲದೆ ಬೇರೆ ಕಲರ್ನ ಬಟ್ಟೆ ಎಲ್ಲಿಯೂ ಕೂಡ ಇಲ್ಲದ ಅಲ್ಲಿ ಗಲಾಟೆ ಆಗ್ತದೆ, ಆ ಬಟ್ಟೆ ಈ ಬಣ್ಣ ಅಂತೇಳಿ. ಯಾಕೆ ನಮಗೆಲ್ಲರಿಗೂ ಕೂಡ ದೇವರ ಹತ್ರ ಹೋಗುವ ಎಲ್ಲ ಬಿಳಿ ಬಟ್ಟೆಯಲ್ಲಿ ಹೋಗುವಂತ ನಾವು ಇವತ್ತು ಆಲೋಚನೆ ಮಾಡಬೇಕು. ಅದಕ್ಕೆ ದೇವರ ಮುಂದೆ ಎಲ್ಲ ಜಾತಿ ಎಲ್ಲ ವರ್ಗದವರು ಕೂಡ ಎಲ್ಲರೂ ಕೂಡ ಸಮಾನರು ಹೇಳಿ ಸ್ಪಷ್ಟವಾದ ಚಿತ್ರ ಅದು ನಮ್ಮ ಕಣ್ಣ ಮುಂದೆ ಸಿಕ್ಕಲಿಕ್ಕೆ ಬರ್ತದೆ. ನಾವು ಬೇರೆ ಬೇರೆ ಜಾತಿ ಬೇರೆ ಬೇರೆ ಧರ್ಮದಲ್ಲಿ ಹುಟ್ಟಿರ್ಬೋದು, ನಮ್ಮ ಧರ್ಮನ ಆಚರಿಸಿಕೊಂಡು ಇನ್ನೊಬ್ಬ ಧರ್ಮ ಇನ್ನೊಂದು ಧರ್ಮಕ್ಕೆ ಗೌರವ ಕೊಟ್ಟು ಎಲ್ಲ ಸಂಸ್ಕೃತಿಯನ್ನು ನಾವು ಅರ್ಥ ಮಾಡಿಕೊಂಡು ನಾವೆಲ್ಲರೂ ಕೂಡ ಸಂತೋಷದ ಜೀವನ ಮಾಡಿ ಭಾರತೀಯರೆಂಬ ಒಗ್ಗಟ್ಟಿನ ಹೋಗುವುದೇ ಬಲಿಷ್ಠ ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠದ ಭಾರತ, ಅದು ನಮ್ಮದೆಲ್ಲರ ಪ್ರಮುಖವಾದ ಗುರಿ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಧಾರ್ಮಿಕ ನಂಬಿಕೆ ಅದು ಎಂದಿಗೂ ಕೂಡ ದೌರ್ಬಲ್ಯವಲ್ಲ. ಧಾರ್ಮಿಕ ನಂಬಿಕೆ ನಮ್ಮ ಮಣ್ಣಿನ ದೊಡ್ಡ ಮಟ್ಟದ ಶಕ್ತಿ. ಯಾವುದೇ ಧರ್ಮದ ಸಂದೇಶವು ಕೂಡ ಅದು ಇನ್ನೊಬ್ಬನ ಮನಸ್ಸಿಗೆ ಮತ್ತು ಇನ್ನೊಬ್ಬನ ದೇಹಕ್ಕೆ ಗಾಯ ಮಾಡುವಂಥ ಕತ್ತಿ ಎಂದಿಗೂ ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಧರ್ಮದ ಸಂದೇಶವು ಕೂಡ ಇನ್ನೊಬ್ಬನ ಮನಸ್ಸಿಗೆ ಮತ್ತು ಇನ್ನೊಬ್ಬನ ದೇಹದ ಗಾಯವನ್ನು ಗುಣಪಡಿಸುವಂಥ ಔಷಧ ಸಂದೇಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ಸಂದೇಶ ನಮ್ಮ ಪ್ರತಿಯೊಬ್ಬರ ಸಂದೇಶ ಕೂಡ ಇವತ್ತು ಸಮಾಜಕ್ಕೆ ಆಗಬೇಕಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದಕ್ಕೆ ಈ ರೀತಿಯ ಒಂದು ದೊಡ್ಡ ಮಟ್ಟದ ಸಂದೇಶವನ್ನು ಸಮಾಜಕ್ಕೆ ಇವತ್ತು ಅರ್ಪಿಸಿ ಬಹುಶಃ ಭಾರತ ದೇಶ ಅತ್ಯಂತ ಪ್ರೀತಿಯ ಸೋದರ ಸಮಾನತೆಯ ದೇಶ ಆಗಬೇಕಾದ್ರೆ ಅದು ಮಾನಿಲದಿಂದಲೇ ಇವತ್ತು ಪ್ರಾರಂಭ ಆಗಲಿ, ಅದು ಇಲ್ಲಿಂದಲೇ ಬಹುಶಃ ಪ್ರಾರಂಭ ಆಗಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದಕ್ಕಾಗಿ ನಿಮಗೆಲ್ಲ ನಾನು ಆಮೇಲೆ ಸಲ್ಲಿಸಿಕೊಂಡು ಒಗ್ಗಟ್ಟೇ ನಮ್ಮ ದೇಶದ ದೊಡ್ಡ ಮಟ್ಟದ ಶಕ್ತಿ. ಒಗ್ಗಟ್ಟು ಅಂತ ಹೇಳಿದರೆ ಸಾಮರಸ್ಯ ಅಂತ ಹೇಳಿದರೆ ಭಿನ್ನಾಭಿಪ್ರಾಯ ಇಲ್ಲ ಅಂತಲ್ಲ. ಇಬ್ಬರು ಮನುಷ್ಯರು ಎಲ್ಲಿದ್ದಾರ, ಇಬ್ಬರು ಕುಟುಂಬರು ಎಲ್ಲಿದ್ದಾರ, ಇಬ್ಬರು ಸಮಸ್ಯೆ ಎಲ್ಲಿದೆ, ಅಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬರೋದು ಸ್ವಾಭಾವಿಕ. ಭಿನ್ನಾಭಿಪ್ರಾಯ ಬದಿಗಿಟ್ಟು ಸಾಮರಸ್ಯ ಇರಬೇಕಂತ ಹೇಳಿದರೆ ಸಾಧ್ಯನೇ ಇಲ್ಲ. ಸಾಮರಸ್ಯ ಇರಬೇಕಾದ್ರೆ ಭಿನ್ನಾಭಿಪ್ರಾಯ ಇರಲೇಬೇಕು. ಅದಕ್ಕೆ ನಾವು ವಿವಿಧ ಅಭಿಪ್ರಾಯ ಇದ್ದಾಗ ಅದನ್ನು ಸಕಾರಾತ್ಮಕವಾಗಿ ಸ್ವೀಕರಿಸಿಕೊಂಡು ಪರಸ್ಪರ ಕುಳಿತುಕೊಂಡು ಒಬ್ಬರಿಗೊಬ್ಬ ಚರ್ಚಿಸಿ ಒಬ್ಬರಿಗೆ ಅರ್ಥ ಮಾಡಿಕೊಂಡು ಒಬ್ಬೊಬ್ಬ ಸಹಕರಿಸಿಕೊಂಡು ನಾವೆಲ್ಲರೂ ಕೂಡ ಜೊತೆಯಾಗಿ ನಾವು ಭಾರತೀಯರಂಥ ಒಗ್ಗಟ್ಟಿನಿಂದ ಹೋಗ್ತೇವೆಲ್ಲ, ಅದು ನಿಜವಾದ ಸಾಮರಸ್ಯ. ಆ ಸಾಮರಸ್ಯನ ಕಟ್ಟುವಂಥ ಕೆಲಸ ಅದು ಬರೀ MLAಗಳಿಂದ ಸ್ವಾಮೀಜಿಗಳಿಂದ ಅಥವಾ ಜನಪ್ರತಿನಿಧಿಯಿಂದ ಅದು ಹಿರಿಯರ ಸಾಧ್ಯ ಇಲ್ಲ. ಪ್ರತಿಯೊಂದು ಮನೆಯವರು ಎದ್ದು ನಿಂತು ನಾವು ಸಾಮರಸ್ಯ ಸಮಾಜ ನಿರ್ಮಾಣ ಮಾಡಬೇಕು. ಭವಿಷ್ಯದ ಹುಟ್ಟಿಗೆ ಈ ಸಮಾಜ ನಮಗೆ ಮಾತ್ರ ಅಲ್ಲ, ಇನ್ನು ಹುಟ್ಟಿ ಬರಲಿಕ್ಕೆ ಕೋಟ್ಯಾಂತರ ಮಕ್ಕಳು ಈ ಊರಲ್ಲಿದ್ದಾರೆ. ಇನ್ನು ಹುಟ್ಟಿ ಬರುವಂಥ ಮಕ್ಕಳಿಗೆ ಉತ್ತಮವಾದ ಸಮಾಜ ನಿರ್ಮಾಣ ಮಾಡಿಕೊಂಡು ಒಂದು ಸಾಮರಸ್ಯದ ಅಭಿವೃದ್ಧಿ ಪ್ರದೇಶ ನಿರ್ಮಾಣ ಮಾಡಿಕೊಡುವುದೇ ಅದು ನಮ್ಮ ಮುಖ್ಯ ಉದ್ದೇಶ. ಆ ಉದ್ದೇಶವೇ ಪರಮಪೂಜ್ಯ ಸ್ವಾಮೀಜಿಯವರು ಇವತ್ತು ಮಾನ್ಯತೆ ಮಾಡ್ತಾ ಇದ್ದಾರಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನಾನು ದೀರ್ಘವಾಗಿ ಮಾತಾಡದೆ ಅತ್ಯಂತ ತಮ್ಮ ಪ್ರೀತಿಪೂರ್ವಕ ಮತ್ತು ಗೌರವಪೂರ್ವಕ ಒಂದು ಸನ್ಮಾನ ಬಹುಶಃ ಸ್ವೀಕರಿಸಿಕೊಂಡು ಅಧಿಕಾರ ಎಂದಿಗೂ ಕೂಡ ಶಾಶ್ವತವಲ್ಲ. ಅಧಿಕಾರ ಬರ್ತದೆ, ಅಧಿಕಾರ ಹೋಗ್ತದೆ. ಅದನ್ನು ನಾವು ಎಂದಿಗೂ ಕೂಡ ತಲೆಯಲ್ಲಿಟ್ಟುಕೊಂಡು ಹೋಗಲಿಲ್ಲ. ನಮ್ಮ ಅಧಿಕಾರ ಬರೀ ಕೆಲಸದಲ್ಲಿ ಮಾತ್ರ ತೋರಿಸಬೇಕು ಹೊರತು ಅದನ್ನು ತಲೆಯಲ್ಲಿ ಹೊತ್ತುಕೊಳ್ಳುವಂಥ ವ್ಯಕ್ತಿತ್ವ ಕೂಡ ಅದು ನನಗೆ ಇಲ್ಲ ಅಂತ ಬಹುಶಃ ಭಾಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ನಾವು ಇದ್ದಂಥ ಸಂದರ್ಭದಲ್ಲಿ ಪ್ರೀತಿ ವಿಶ್ವಾಸ ಸೋದರತ್ಮಕಂತ ಹೋಗುವಂಥ ಅವಕಾಶ ನಮ್ಮೆಲ್ಲರಿಂದ ಆಗಲಿ. ಬಹುಶಃ ಇವತ್ತಿನ ಕಾಲದಲ್ಲಿ ನಾನು ಬಹುಶಃ ಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ನಿಮ್ಮ ಯಾರಿಗೂ ಕೂಡ ನಿಮಗೆಲ್ಲರಿಗೂ ಯಾವುದೇ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ಸಮಸ್ಯೆ ಇದ್ದಲ್ಲಿ ಯಾವುದೇ ಒಂದು ವಿಚಾರ ಇದ್ದಲ್ಲಿ ನಮ್ಮ ಕಚೇರಿ 24 ಗಂಟೆ ಅದಕ್ಕೆ ತೆರೆದಿಟ್ಟಿದೆ. ಯಾವುದೇ ಸಂದರ್ಭದಲ್ಲಿ ಕೂಡ ನಮ್ಮ ಸಂಪರ್ಕಿಸಿದೆ ನಾವು ಮುಂದೆ ನಿಂತು ನಮ್ಮೆಲ್ಲರ ರೀತಿಯ ಸಹಕಾರ ಖಂಡಿತವಾಗಿ ನಿಮಗೆ ಕೊಡ್ತೇನೆ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನಾನು ನಿಮಗೆಲ್ಲರಿಗೂ ವಿಶೇಷದ ಅಭಿನಂದನೆ ಸಲ್ಲಿಸಿಕೊಂಡು ಪರಮಪೂಜ್ಯ ಸ್ವಾಮೀಜಿಯವರ ಆ ಸಂದೇಶ ನಿಮ್ಗೆ ಏನಿದೆಯಾ
ಪರಮಪೂಜ್ಯ ಸ್ವಾಮೀಜಿಯವರ ವ್ಯಕ್ತಿತ್ವ ಏನಿದೆ ಆ ವ್ಯಕ್ತಿತ್ವ ಬಹುಶಃ ನಾವೆಲ್ಲ ಯುವಕರಿಗೆ ದೊಡ್ಡ ಮಟ್ಟದ ಪ್ರೇರಣೆ ಪ್ರೋತ್ಸಾಹ ಆಗುವಂಥ ಅವಕಾಶ ಆಗಲಿ. 100ಕ್ಕೆ 100 ಪರಮಪೂಜ್ಯ ಸ್ವಾಮೀಜಿಗಳ ವ್ಯಕ್ತಿತ್ವ ನಮ್ಮ ಮೈಗೂಡಿಸಿಕೊಳ್ಳಿ ಆಗದಿದ್ದು ಕೂಡ ಕಿಂಚಿತ್ತಾದರೂ ಕೂಡ ಮೈಗೂಡಿಸಿಕೊಂಡು ಸರ್ವರ ಪ್ರೀತಿಗೆ ಪಾತ್ರರಾಗುವಂಥ ವ್ಯಕ್ತಿತ್ವ ನಮಗೆಲ್ಲರಿಗೂ ಕೂಡ ಬರಲಿ ಅಂತ ನಾನು ಇವತ್ತು ಕೇಳಿಕೊಂಡು ನಿಮಗೆಲ್ಲ ನನ್ನ ಅಭಿನಂದನೆ ಶುಭ ಸಲ್ಲಿಸಿ, ನಿಮ್ಮೆಲ್ಲ ಸಮಸ್ಯೆ ಏನಿದೆ, ನಿಮ್ಮೆಲ್ಲ ಕಷ್ಟ ಏನಿದೆ ಅನ್ನೋ ಖುಷಿ ಅದು ಬಹುಶಃ ಎಲ್ಲ ಸಮಸ್ಯೆಯನ್ನು ದೂರ ಮಾಡುವಂಥ ಶಕ್ತಿ ಈ ಒಂದು ಬಹುಶಃ ಈ ಒಂದು ಕ್ಷೇತ್ರ ದುರ್ಗಮಹಾಲಕ್ಷ್ಮಿ ಪರಿಶುದ್ಧ ಕ್ಷೇತ್ರ ಇವತ್ತು ಆಗಲಿ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಿಮ್ಮೆಲ್ಲರ ಆಶೀರ್ವಾದ ನಾನು ಇವತ್ತು ಕೇಳಿಕೊಂಡುತ್ತಾ ನಿಮ್ಮೆಲ್ಲರ ಸಹಕಾರಕ್ಕೂ ಮುಂದೆ ನಾನು ಯಾಚಿಸಿಕೊಂಡು ನನ್ನ ಮಿನಿಸ್ಟ್ರಿಯಲ್ಲಿ ಅನ್ನೋದು ಉತ್ತಮವಾದ ಕೆಲಸ ಮಾಡಬೇಕಾದ್ರೆ ನಿಮ್ಮ ಸಲಹೆ ಸೂಚನೆ ನಾನು ಪಡೆದುಕೊಳ್ಳಿಕ್ಕೆ ನಾನು ತಯಾರಿದ್ದೆ ಅಂತ ಹೇಳಿಕೊಳ್ಳುತ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು.